ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ನೀಡುತ್ತಾ, ನಮ್ಮ ಭಾರತೀಯ ಸನಾತನ ಪರಂಪರೆ ಅತ್ಯಂತ ವೈಜ್ಞಾನಿಕವಾದದ್ದು. ಈ ಸನಾತನ ಪರಂಪರೆ ಅನೇಕ ಋಷಿಮುನಿಗಳಿಂದ ಇಡೀ ವಿಶ್ವಕ್ಕೆ ನಿಮ್ಮೆಲ್ಲರಿಗೂ ಸಹ ಋಷಿಮುನಿಗಳಿಂದ ಕೊಡುಗೆ ಉಂಟಾಗಿರುವುದು. ಇಂತಹ ಸನಾತನ ಪರಂಪರೆಯಲ್ಲಿ ನಮ್ಮ ಈ ಕಾಲಜ್ಞಾನ ಇರಲಿ, ಜ್ಯೋತಿಷ್ಯ ಇರಲಿ, ಎಲ್ಲವೂ ಸಹ ಆ ಜಗನ್ಮಾತಾ ಇಷ್ಟಕಾಮೇಶ್ವರಿಯಿಂದ ಲೋಕ ಕಲ್ಯಾಣಕ್ಕೋಸ್ಕರ ಬಂದಂತಹ ಈ ಎಲ್ಲ ವೇದಗಳನ್ನು ಮಾನವರ ಉಪಯೋಗಕ್ಕೆ ಮತ್ತು ಕಲ್ಯಾಣಕ್ಕೆ ಉಪಯೋಗವಾಗಲಿ ಅಂತಂದು ಜಗನ್ಮಾತೆ ಅನುಗ್ರಹವನ್ನು ಮಾಡಿರುವಂತಹ ಇಂತಹ ಶಾಸ್ತ್ರ. ಯಾಕೆ ಇದನ್ನೆಲ್ಲ ತಿಳಿಸ್ತಾ ಇದ್ದೀವಿ ಅಂತಂದರೆ, ನೋಡಿ, ಪಾಶ್ಚಿಮಾತ್ಯರು ಈ ದಿನಗಳಲ್ಲಿ ಅವರು ನಮ್ಮ ಈ ಪರಂಪರೆಯನ್ನು ಪರಿಪಾಲನೆಯನ್ನು ಮಾಡಿ ಅವರು ಜೀವನದಲ್ಲಿ ಸದುದ್ದೇಶವನ್ನು ಪೂರ್ತಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಮಾತ್ರ ನಮ್ಮ ಶಾಸ್ತ್ರಗಳ ಬಗ್ಗೆ, ಗುರು ಪರಂಪರೆಯ ಬಗ್ಗೆ ಇನ್ನೂ ಅವಹೇಳನವನ್ನು ಮಾಡುತ್ತಾ ಅವರ ಜನ್ಮವನ್ನೂ ಹಾಳು ಮಾಡಿಕೊಳ್ತಾ ಇನ್ನೊಬ್ಬರ ಜನ್ಮವನ್ನೂ ಸಹ ಹಾಳು ಮಾಡ್ತಾ ಹೋಗ್ತಾ ಇದ್ದಾರೆ. ಹೊರತು ಆ ವೇದದಲ್ಲಿ ಎಂತಹ ಜ್ಞಾನ ಇದೆ, ಮೊದಲು ಕುಳಿತುಕೊಂಡು ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಶ್ರೀಪೀಠಕ್ಕೆ ಕೆಲವೊಬ್ಬರು ಅಮೇರಿಕದಿಂದ ಮತ್ತು ಕೆಲವರ ಕಡೆಯಿಂದ ಬಂದಂತಹ ಅನೇಕ ದೊಡ್ಡ ದೊಡ್ಡ ಸರ್ಜನ್ಗಳು ಹೇಳ್ತಾ ಇದ್ದಾರೆ, ಗುರುಗಳೇ, ನಾವು ಇಷ್ಟೆಲ್ಲ ವೈದ್ಯಕೀಯದಲ್ಲಿ ಸರ್ಜನ್ ಮಾಡಿ ಅನೇಕ ಕಾರ್ಡಿಯಾಲಜಿಸ್ಟ್ ಫೇಮಸ್ ಆಗಿದ್ದಾರೆ. ಆದರೆ ಅವರುಗಳು ಸಹ ಹೇಳೋದು, ಇವೆಲ್ಲವೂ ಕಾರಣ ನಮಗೆ ಋಗ್ವೇದದಲ್ಲಿ ದೊರೆತ ಅನೇಕ ಶ್ಲೋಕಗಳನ್ನು ಅವುಗಳನ್ನು ಅಧ್ಯಯನ ಮಾಡಿದಾಗ ನಮಗಿನ್ನೂ ತುಂಬ ಸಂತೋಷ ಉಂಟಾಗುತ್ತೆ ಅಂತಂದು ಅವರುಗಳು ಸಹ ತಿಳಿಸ್ತಾ ಹೋಗ್ತಾರೆ. ನೋಡಿ, ಎಂತಹ ಮಹತ್ವವಿದೆ ಋಗ್ವೇದದಲ್ಲಿ ಅಂದರೆ ಆ ಕಾರ್ಡಿಯಾಲಜಿಸ್ಟ್ ಅವರು ತಿಳಿಸ್ತಾರೆ. ಋಗ್ವೇದದಲ್ಲಿ ಬರುವಂತಹ ಅನೇಕ ವಾಕ್ಯಗಳನ್ನು ನಾವುಗಳು ನೋಡಿದಾಗ ಆ ಹೃದಯ, ಈಗ ನಾವು ಹೃದಯ ಸ್ತಂಭನ ಅಂತಂದು ಹೇಳ್ತೀವಲ್ಲ, ಆ ಹೃದಯ ಸ್ತಂಭನವನ್ನು ಹೇಗೆ ಪರಿಹಾರವನ್ನು ಮಾಡಬೇಕು ನೋಡಿ. ಆಗಿನ ಕಾಲದಲ್ಲಿ ನಾವು ಸೂರ್ಯೋಪಾಸನೆಯನ್ನು ಮಾಡಿ ಅರ್ಘ್ಯವನ್ನು ಕೊಡ್ತಾ ಇದ್ವಿ, ನದಿಯಲ್ಲಿ ಸ್ನಾನ ಮಾಡಿ. ಇದರಿಂದ ಸೂರ್ಯನ ಕಿರಣಗಳಿಂದ ದೇಹದಲ್ಲಿ ಅನೇಕ ವಿಟಮಿನ್ D3 ಇಂದ ಹಿಡಿದು ಅನೇಕ ಪ್ರೋಟೀನ್ಗಳು ಬಂದು ನೈಟ್ರೋಜನ್ ಆಕ್ಸೈಡ್ ಇಂಥವೆಲ್ಲ ಸಹ ಅವರು ಶ್ರೀಪೀಠದಲ್ಲಿ ಡಿಸ್ಕಷನ್ ಮಾಡಿದರು. ಎಂತಹ ಹೆಮ್ಮೆ ಉಂಟಾಗ್ತಾ ಇದೆ ನೋಡಿ. ನಮ್ಮ ಋಗ್ವೇದದಲ್ಲಿ ಅಂತಹ ವೈಜ್ಞಾನಿಕವಾದ ರಹಸ್ಯಗಳು ಅಡಗಿ ಕೂತ್ಕೊಂಡಿದ್ದಾವೆ. ಆದರೆ ನಾವುಗಳು ಏನು ಮಾಡ್ತಾ ಇದ್ದೀವಿ? ಏನೂ ಇಲ್ಲ, ಏನೋ ಒಂದು ಮಾಡಲಿಕ್ಕೆ ಹೋದರೆ ಒಂದು ನಗುವಂಥದ್ದು ಉಂಟಾಗ್ತಾ ಹೋಗ್ತಾ ಇದೆ. ಅಂದರೆ ಅದರ ಬಗ್ಗೆ ಅಧ್ಯಯನವನ್ನು ಮಾಡಲ್ಲ. ಶಾಸ್ತ್ರ ಅಂದರೆ ಒಂದು ತಿರಸ್ಕಾರವನ್ನು ಮಾಡೋದು, ಶಾಸ್ತ್ರದ ಬಗ್ಗೆ ಅವಹೇಳನಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಆದ್ದರಿಂದ ಇದನ್ನೆಲ್ಲ ಬಿಟ್ಟು ನಾವು ಪರಿಪೂರ್ಣವಾಗಿ ಸರಿಯಾಗಿ ಆ ವೈಜ್ಞಾನಿಕ ರೀತಿಯಿಂದ ವೇದಗಳನ್ನು ಅಧ್ಯಯನವನ್ನು ಮಾಡಿದಾಗ ಮಾತ್ರ ಅದರ ಪರಿಪೂರ್ಣ ಬೆಲೆ ನಮಗೆ ತಿಳಿತಾ ಹೋಗುತ್ತೆ. ಯಾಕೆ ಇದನ್ನು ತಿಳಿಸಿದೆ ಅಂತಂದರೆ, ಮೊನ್ನೆ ಶ್ರೀಪೀಠಕ್ಕೆ ಅವರು ಭೇಟಿ ನೀಡಿದಾಗ ತುಂಬ ನೋಡಿ, ನಮ್ಮ ಎಲ್ಲ ಸಂದೇಶಗಳನ್ನು ಅಚ್ಚುಕಟ್ಟಾಗಿ ನೋಡಿ, ಅದರ ಬಗ್ಗೆ ಸ್ಟಡಿ ಮಾಡಿ ಎಷ್ಟು ಅಭಿಮಾನವನ್ನು ನಮ್ಮ ಭಾರತೀಯ ಶಾಸ್ತ್ರಗಳ ಮೇಲೆ ಅವರುಗಳು ಇಟ್ಟಿದ್ದಾರೆ ಅನ್ನೋದಕ್ಕೆ ಕಾರಣ. ಏಕೆಂತಂದರೆ ಮಾರ್ಚ್ 14-15 ನಾವು ಯುಗಾದಿಯ ಸಂದೇಶವನ್ನು ನೀಡಿದ್ದೀವಿ. ಎಲ್ಲ ಶಿಷ್ಯಂದಿರು ಯಾರು ಫಾಲೋ ಮಾಡ್ತಾ ಇದ್ದೀರಾ ಅಂತಹ ಶಿಷ್ಯಂದಿರಿಗೆ ತಿಳಿಸಿದ್ದೇವೆ. ಏಕೆಂದರೆ ಆ ವಿಡಿಯೋ ಸಂದೇಶದಲ್ಲಿ ಪರಾಭವನಾಮ ಸಂವತ್ಸರದ ಸಂದೇಶದಲ್ಲಿ ಅದರೊಳಗೆ ಈ ಪಟಾಕಿಯ ಕಾರ್ಖಾನೆಗಳ ಬಗ್ಗೆಯೂ ಸಹ ಅಂದಿನ ದಿನವೇ ಸಹ ತಿಳಿಸಿದ್ದೀವಿ ಮತ್ತು ಪ್ಲೇಸಸ್ಗಳನ್ನು ಸಹ ತಿಳಿಸಿದ್ದೀವಿ. ಅದರೊಳಗೆ ಸ್ಪೇಸ್ಗಳನ್ನು ಸಹ ತಿಳಿಸ್ತಾ ಆಂಧ್ರ, ತಮಿಳುನಾಡು, ಕೇರಳಗಳನ್ನು ಸಹ ಮೆನ್ಷನ್ ಮಾಡಿದ್ದೀವಿ. ತಾವುಗಳು ಶಿಷ್ಯಂದರು ಗಮನವಿಟ್ಟು ಕೇಳಿರಬಹುದು. ಅಂದರೆ ನಾವು ಇದನ್ನು ಯಾಕೆ ತಿಳಿಸ್ತಾ ಇದ್ದೀವಿ ಅಂತಂದರೆ, ಅಲ್ಲಿನ ಜನತೆ ಎಚ್ಚೆತ್ತುಕೊಳ್ಳಲಿ. ಏಕೆಂದರೆ ಪ್ರತಿಯೊಬ್ಬರ ಜೀವಕ್ಕೂ ಮೌಲ್ಯ ಇದೆಯಲ್ಲ.
ಪ್ರತಿಯೊಬ್ಬ ಕಾರ್ಮಿಕನು ಅವನಿಗೂ ಸಹ ಮೌಲ್ಯ ಇದೆ. ಅದು ಶ್ರೀಪೀಠಕ್ಕೆ ಒಂದು ಕಳಕಳಿ ಇದೆ. ಏಕೆಂದರೆ ಶ್ರೀಪೀಠದ ಒಂದು ಉದ್ದೇಶ ಬಡವನು ಸಹ ದೊಡ್ಡ ಶ್ರೀಮಂತನಾಗಬೇಕು ನಮ್ಮ ಸನಾತನ ಪರಂಪರೆಯಿಂದ ಅನ್ನೋದನ್ನ ಒಂದು ಗಮನದಲ್ಲಿಟ್ಟು ನೀವುಗಳು ಇಷ್ಟು ವರ್ಷಗಳನ್ನು ನೋಡಿ ನಾವುಗಳು ಶ್ರೀಪೀಠದಿಂದ ಆಶೀರ್ವಾದವನ್ನು ಮಾಡೋದು ರೈತರಿಗೆ, ಸೈನಿಕರಿಗೆ, ಕಾರ್ಮಿಕರಿಗೆ, ಅತ್ಯಂತ ಬಡತನದಲ್ಲಿರುವ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡ್ತಾ ಬರ್ತಾ ಇದ್ವಿ. ಏಕೆಂದರೆ ಅವರುಗಳ ಅಭಿವೃದ್ಧಿ ಆಯ್ತಂದ್ರೆ ನಮ್ಮ ಭಾರತ ತನಗೆ ತಾನೇ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಮಹಾ ಉದ್ದೇಶವನ್ನು ಇಟ್ಟು ಪ್ರತಿಯೊಂದು ದಿನವೂ ಸಹ ಶ್ರೀ ಜಗನ್ಮಾತೆ ಇಷ್ಟಕಾಮೇಶ್ವರಿಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಬರ್ತಾ ಇದ್ದೀವಿ. ಏಕೆಂದರೆ ನೋಡಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಹೀಗೆ ಹಲವಾರು ಕಡೆಯಲ್ಲಿ ಆಯ್ತಲ್ಲ, ಅಲ್ಲಿ ಎಷ್ಟೊಂದು ಕಾರ್ಮಿಕರು ಮರಣ ಹೊಂದಿದ್ರಲ್ಲ, ಅವರನ್ನೇ ನಂಬಿಕೊಂಡಿರುವ ಅನೇಕ ಕುಟುಂಬಗಳು ಎಷ್ಟು ಇವತ್ತಿನ ದಿನ ಪರಿತಾಪವನ್ನು ಪಡಬಹುದು. ನಾವುಗಳು ಈ ದಿನ ನಾವು ಹೇಳ್ತಾ ಇರ್ಬೋದು, ಆದರೆ ಆ ನೋವನ್ನು ಅನುಭವಿಸುವವನಿಗೆ ಮಾತ್ರ ಆ ನೋವಿನ ಬೆಲೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಶಿಷ್ಯಂದರಿಗೆ ಎಷ್ಟೋ ಜನಕ್ಕೆ ತಿಳಿಸೋದು, ಸ್ವಾರ್ಥಿ ಆಗಬೇಡಿ, ಈ ಸಂದೇಶವನ್ನ ಬೇರೆಯವರಿಗಾರು ತಲುಪಿಸುವಂತಹ ಪುಣ್ಯವಂತರಾಗಿ. ಏಕೆಂದರೆ ಎಷ್ಟೋ ಜನ ಶಿಷ್ಯಂದಿರನಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ವಾರ್ಥತನೇ ಸಹ ಹೆಚ್ಚಾಗಿ ಕಾಡ್ತಾ ಇದೆ. ಅದರಿಂದ ಅವರೂ ಸಹ ಬೆಳೆಯೋದಿಲ್ಲ, ಇನ್ನೊಬ್ಬರೂ ಸಹ ಬೆಳೆಸೋದಿಲ್ಲ. ಇಂತಹ ಬುದ್ಧಿಯನ್ನು ನಾವುಗಳು ಬಿಡಬೇಕು. ಗುರುಗಳು ಹೇಳಿರುವ ಸಂದೇಶವನ್ನ ಹೌದು ತಿಳಿಸಿದ್ದಾರೆ, ಇದನ್ನ ಇನ್ನೊಬ್ಬರಿಗಾರ ತಿಳಿಸಿ ಮುಂದಾಗುವಂತಹ ಅಪಾಯದಿಂದ ಪಾರು ಮಾಡಿದ ಪುಣ್ಯ ನಮಗಾದ್ರೂ ಬರುತ್ತಲ್ಲ ಅಂತಂದು ಯೋಚನೆ ಮಾಡುವಂಥ ಶಿಷ್ಯಂದಿರು ಎಲ್ಲೋ 100ಕ್ಕೆ 1-2 ಅಂತಹ ಶಿಷ್ಯಂದಿರು ನೋಡಿ. ಅಂತಹ ಅಮೇರಿಕದಲ್ಲಿರುವಂತಹ ಶಿಷ್ಯಂದಿರು ಇದನ್ನೆಲ್ಲ ಗಮನ ಕೊಟ್ಟು ಅವರು ಸಹ ತಿಳಿಸ್ತಾ ಇದ್ದಾರೆ, ಯಾಕೆ ಗುರುಗಳೇ ನೀವು ತಿಳಿಸುವಂತಹ ಪ್ರತಿಯೊಂದು ಪೂಜೆಗಳನ್ನು ನಾವು ಅಮೇರಿಕದಲ್ಲಿ ಇದ್ದುಕೊಂಡು ಮಾಡ್ತೀವಿ, ಆದರೆ ಕರ್ನಾಟಕದಲ್ಲೇ ಇರುವಂತಹ ಶಿಷ್ಯಂದಿರು ಯಾಕೆ ಇದನ್ನು ಮಾಡ್ತಾ ಇಲ್ಲ? ಅದಕ್ಕೋಸ್ಕರನೇ ಅವರಿಗೆ ತಿಳಿಸಿದ್ವಿ, ಅದು ಅವರವರ ಇಚ್ಛೆ, ಅವರವರ ಭಾವನೆಗಳು. ಯಾಕಂತಂದರೆ ಅವರಿಗಿನ್ನೂ ಸತ್ಯದ ಅರಿವೇ ಆಗಿಲ್ಲ. ಯಾಕಂದರೆ ಅವರಿಗೆಲ್ಲ ಆಡಂಬರದ ಶಾಸ್ತ್ರಗಳೇ ಬೇಕು ಅನ್ನೋದನ್ನ ನಾವುಗಳು ನಮ್ಮ ಇಚ್ಛೆಯನ್ನು ಆ ವೈದ್ಯಾಧಿಕಾರಿಗಳಿಗೆ ಸಹ ತಿಳಿಸಿದ್ವಿ. ಯಾಕಂದರೆ ಅವರೂ ಸಹ ಅನೇಕ ರೀತಿಯಿಂದ ನೊಂದುಕೊಂಡ್ರು. ಈ ಜೀವಿಗಳನ್ನು ಕಾಪಾಡ್ಬೋದಿತ್ತಲ್ಲ ಗುರುಗಳೇ. ಎಷ್ಟೋ ಶಿಷ್ಯಂದಿರು ಆ ಫ್ಯಾಕ್ಟ್ರಿಗಳಿಗೆ ತಿಳಿಸಿದ್ರೆ ಮುನ್ನೆಚ್ಚರಿಕೆಯಾಗಿ ಗುರುಗಳು ತಿಳಿಸಿದ್ದಾರೆ, ಇದನ್ನು ಎಚ್ಚರಿಕೆಯನ್ನು ವಹಿಸಿ ಅಂತಂದರೆ ಅವರು ಸಹ ಎಚ್ಚೆತ್ತುಕೊಳ್ತಿದ್ರೇನೋ ಅನ್ನೋ ಭಾವನೆ ಅವರಲ್ಲಿತ್ತು. ಆ ಯುಗಾದಿಯ ಸಂದೇಶದಲ್ಲೇ ನಾವುಗಳು ತಿಳಿಸಿದ್ವಿ, ಪಟಾಕಿಯಿಂದ, ಸಿಡಿಲಿನಿಂದ ಅಗ್ನಿ ಅನಾಹುತಗಳು ಇಂತಿಂತಹ ಪ್ರದೇಶದಲ್ಲೇ ನಡೆಯುತ್ತವೆ. ಆದ್ದರಿಂದ ಇಂತಹ ಕಂಪನಿಯವರು, ಫ್ಯಾಕ್ಟರಿಯವರು ಸಹ ಎಚ್ಚೆತ್ತುಕೊಳ್ಳಬೇಕು. ಇದರಿಂದ ಕಾರ್ಮಿಕರಿಗೆ ಹಾನಿಗಳು ಉಂಟಾಗುವುದನ್ನು ನಾವು ತಪ್ಪಿಸಬಹುದು ಎನ್ನುವುದನ್ನು ಸಹ ಆ ದಿನವೇ ಸಹ ತಿಳಿಸಿದ್ವಿ. ಅದನ್ನು ಸಹ ತಾವುಗಳು ನೋಡಬಹುದು. ಮತ್ತು ಆಂಧ್ರ ಕಡೆಯಲ್ಲಿ ಮತ್ತು ತಮಿಳುನಾಡಿನ ಕಡೆ ಅನೇಕ ವಿಷಾನಿಲ ಅಂದರೆ ಅನಿಲಗಳ ಅಂದರೆ ಗ್ಯಾಸಿನ ಫ್ಯಾಕ್ಟ್ರಿಗಳಿರಲಿ ಮತ್ತು ವಿಷಾನಿಲಗಳ ಮತ್ತು ಕೆಮಿಕಲ್ ಫ್ಯಾಕ್ಟ್ರಿಯವರು ಸಹ ತುಂಬ ಜಾಗರೂಕತೆಯನ್ನು ವಹಿಸಬೇಕು. ಈ ಆಂಧ್ರ, ವಿಶಾಖಪಟ್ಟಣಂ ಮತ್ತು ತಮಿಳುನಾಡಿಂದು ಮತ್ತು ಶಿವಕಾಶಿ ಇಲ್ಲಿ ಅಗ್ನಿ ದುರಂತಗಳು ಸಹ ನಡೆಯುವಂಥ ಸೂಚನೆ ಕೊಡ್ತಾ ಇದೆ. ಮತ್ತು ವಿದ್ಯುತ್ನಿಂದ ಮತ್ತು ಪಟಾಕಿಗಳಿಂದಲೂ ಸಹ ದೊಡ್ಡ ಅಗ್ನಿ ದುರಂತ ನಡೆದು ಅನೇಕ ಸಾವು ನೋವುಗಳ ಸೂಚನೆಯೂ ಸಹ ತೋರಿಸ್ತಾರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ. ಮತ್ತು ಏನಪ್ಪ ಅಂತಂದರೆ ಬೆಂಗಳೂರು ಇರಲಿ ಮತ್ತು ಆಂಧ್ರದ ಸಮೀಪ ಮತ್ತು ಈ ಹೊಸೂರಿನ ಸಮೀಪಗಳು ಸಹ ವಿಶೇಷವಾಗಿ ಈ ಪಟಾಕಿ ಇರಲಿ ಮತ್ತು ಫ್ಯಾಕ್ಟ್ರಿ ಇರಲಿ ಮತ್ತು ಅಗ್ನಿ ದುರಂತದ್ದು ಜಾಸ್ತಿ ತೋರಿಸ್ತಾ ಇದೆ. ಮತ್ತು ಈ ಹೋಟೆಲ್ ಉದ್ಯಮೆದಾರರು ಸಹ ವಿಶೇಷ ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಅದು ಈ ತಮಿಳುನಾಡಿಗೆ ಹೋಗುವ ಸಮೀಪ ಅಂದರೆ ಅಲ್ಲಿನ ರಸ್ತೆಗಳ, ಏಕೆಂದರೆ ಆ ಅಕ್ಷಾಂಶ ರೇಖಾಂಶಗಳನ್ನು ನೋಡಿದಾಗ ಹೀಗಾಗಿ ಅಲ್ಲಿನ ಫ್ಯಾಕ್ಟ್ರಿ ಗೋಡಂಗಳು ಇರಲಿ
ಮತ್ತು ಈ ಕ್ಲಾತ್ಸ್ನು, ಯಾಕಂತಂದರೆ ಗುರುವಾರನೂ ಸಹ ಇದಾಗ್ತಾ ಇರೋದ್ರಿಂದ ಆದಷ್ಟೂ ಸಹ ಈ ಫ್ಯಾಕ್ಟ್ರಿಯವರು ಸಹ ತುಂಬ ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ನಂತರ ಯುಗಾದಿಯ ಸಂದೇಶದಲ್ಲೇ ನೋಡಿ, ನಮ್ಮ ಸನಾತನ ಪರಂಪರೆಯಲ್ಲಿ ಜ್ಯೋತಿಷ್ಯ, ಈ ಕಾಲಜ್ಞಾನ ಅನ್ನೋದು ಎಷ್ಟು ನಿಖರವಾಗಿರುತ್ತೆ. ಏಕೆಂತಂದರೆ ಆ ಸಂದೇಶದಲ್ಲಿ ನೀವುಗಳು ಸಹ ಗಮನ ಇಟ್ಟು ಕೇಳಬಹುದಾಗಿದೆ. ಏನಪ್ಪ ಅಂತಂದರೆ ನೋಡಿ, ಆಯಾ ಅಕ್ಷಾಂಶ ರೇಖಾಂಶವನ್ನು ಇಟ್ಟುಕೊಂಡು ಇಂತಹ ಪ್ರದೇಶಗಳಲ್ಲೇ ಸಹ ಪ್ರಾಕೃತಿಕ ವಿಕೋಪಗಳು ನಡೀತವೆ ಅನ್ನೋದನ್ನು ಸಹ ಪತ್ತೆ ಹಚ್ಚಬಹುದಾಗಿದೆ. ಏನು ಅಂತಂದರೆ ಇಂತಹ ಭೂಕಂಪನಗಳು ಇಂತಹ ಪ್ರದೇಶಗಳಲ್ಲಿ ಉಂಟಾಗುತ್ತವೆ ಎಂಬುದನ್ನು ಸಹ ತಿಳಿಸಿದ್ದೇವೆ. ತಾವೂ ಸಹ ಅದನ್ನು ನೋಡಬಹುದು. ಹೀಗಾಗಿ ಆ ದುರ್ಗೆಯನ್ನು ಪ್ರಾರ್ಥನೆಯನ್ನು ಮಾಡೋಣ. ಹೀಗಾಗಿ ಕೆಲವೊಂದು ನಾವು ಸಂಶೋಧನೆಯನ್ನು ಮಾಡಿದಾಗ ಅಲ್ಲಿನ ಪ್ರದೇಶಗಳು ಮತ್ತು ಅಕ್ಷಾಂಶ ರೇಖಾಂಶದಿಂದ ಕಾಲಜ್ಞಾನದಲ್ಲಿ ಗ್ರಹಗತಿಗಳ ಆಧಾರದಿಂದ ತಿಳಿಸ್ತಾ ಇರೋದು, ಕೆಲವೊಂದು ದೇಶಗಳು ಎಚ್ಚರಿಕೆಯಿಂದ ಇರಬೇಕು. ಇಷ್ಟಕಾಮೇಶ್ವರಿಯ ಮತ್ತು ಶ್ರೀ ದುರ್ಗಾದೇವಿ ಆರಾಧನೆಯನ್ನು ಮಾಡೋದು ಸೂಕ್ತ. ಜಪಾನ್ ಇರಲಿ, ಇಂಡೋನೇಷ್ಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಪಾಪುವಾ ನ್ಯೂ ಗಿನಿಯಾ, ಚಿಲಿ, ಪೆರು, ಮೆಕ್ಸಿಕೋ, USA ಕ್ಯಾಲಿಫೋರ್ನಿಯಾ, ಅಲಾಸ್ಕಾ, ಕೆನಡಾ, ವೆಸ್ಟ್ ಕೋಸ್ಟ್ ಅಂತಂದು, ರಷ್ಯಾ, ಕಮ್ಚಾಟ್ಕಾ, ಇನ್ನು ಪ್ರಮುಖ ದ್ವೀಪಗಳನ್ನಲ್ಲೂ ಸಹ ಹೊರತಿ ಅಲೊಂಟೀನಿಯಾ ಐಲ್ಯಾಂಡ್ಸ್, ಕುರಿಲ್ಲಾ ಐಲ್ಯಾಂಡ್ಸ್, ಹವಾನಿಯಾ ಐಲ್ಯಾಂಡ್ಸ್, ಟೊಂಗಾ ಐಲ್ಯಾಂಡ್ಸ್, ಸೊಲೊಮನ್ ಐಲ್ಯಾಂಡ್ಸ್ ಇವುಗಳು, ಮತ್ತು ಇದರ ಜೊತೆಯಲ್ಲಿ ಟರ್ಕಿ, ಇರಾನ್, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಂಡಿಯಾ ಅಂದರೆ ನಮ್ಮ ಭಾರತ, ಅದರೊಳಗೂ ಹಿಮಾಲಯ, ಹಿಮಾಚಲ್, ಉತ್ತರಾಖಂಡ್, ಜಮ್ಮು ಕಾಶ್ಮೀರ್, ಪಂಜಾಬ್ ಈ ಕಡೆಯೂ ಸಹ ಎಚ್ಚರಿಕೆಯನ್ನು ವಹಿಸೋದು. ನೇಪಾಳ, ಚೀನಾ, ಗ್ರೀಸ್, ಇಟಲಿ ಮತ್ತು ಇಂಡಿಯನ್ ಪ್ಲೇಟ್, ಯುರೇಷಿಯನ್ ಪ್ಲೇಟ್ಸ್ ಅಂತಂದು. ನಂತರ ಇನ್ನೂ ಕೆಲವು ಇದರೊಳಗೆ ಹಿಮಾಲಯದ ಕೆಲವೊಂದು ಜಮ್ಮು, ಹಿಮಾಚಲ, ಉತ್ತರಾಖಂಡ್, ನೇಪಾಳ ಮತ್ತು ಚೀನಾದ ಬಾರ್ಡ್ರು, ಟಿಬೇಟು ಮತ್ತು ಅಸ್ಸಾಂ, ಅರುಣಾಚಲ ಪ್ರದೇಶ್, ಗುಜರಾತ್ನ ಭುಜ್ ರೀಜನ್ನಲ್ಲಿ ಮತ್ತು ಅಂಡಮಾನ್ ನಿಕೋಬಾರ್ಗಳಲ್ಲಿ ಮತ್ತು ಆಫ್ರಿಕಾದ ಪೂರ್ವ ಆಫ್ರಿಕಾದಲ್ಲಿ ಕೀನ್ಯಾ, ಇಥಿಯೋಪಿಯಾ, ತಾಂಜಾನಿಯಾ ಈ ಪ್ರದೇಶಗಳಲ್ಲಿ ನೀವುಗಳು ಈಗ ನಾವು ತಿಳಿಸಿದ ಈ ಪ್ರದೇಶಗಳು ಅಕ್ಷಾಂಶ ಮತ್ತು ರೇಖಾಂಶಗಳ ಮೇಲೆ ಮತ್ತು ಗ್ರಹಗತಿಗಳ ಆಧಾರದಿಂದ ಈ ವರ್ಷ ಯಾರ್ಯಾರು ಜ್ಯೋತಿಷ್ಯವನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಆ ಎಲ್ಲ ವಿದ್ಯಾರ್ಥಿಗಳು ತಾವುಗಳು ಗಮನಿಸ್ತಾ ಬನ್ನಿ. ಈ ಪ್ರದೇಶಗಳಲ್ಲಿ ಭೂಕಂಪ ನಡಿಲೇಬೇಕು. ಈ ಗುರುವಾರ ನಡೀತಾರಿಂದ ಒಂದಲ್ಲ ಒಂದು ಸಲ ಭೂಮಿ ಕಂಪಳ ನೋಡಿ. ಆ ಪ್ರದೇಶಗಳಲ್ಲಿ ನಾವು ಯುಗಾದಿನಲ್ಲೇ ತಿಳಿಸಿದಂಗೆ ಜಪಾನ್ನಿಂದ ಹಿಡಿದು ಇಷ್ಟೂ ಪ್ರದೇಶಗಳಲ್ಲಿ ಈ ಪರಾಭವನ ಸಂವತ್ಸರದಲ್ಲಿ ಇನ್ನೂ ಅದನ್ನು ನಿಖರವಾಗಿ ತಿಳಿಸ್ತಾ ಹೋಗ್ತೀವಿ ಯಾವ ಸಮಯದಲ್ಲಿ. ಏಕೆಂದರೆ ಮೊನ್ನೆ ತಿಳಿಸಿದ್ದು ಜಪಾನ್, ಮೊನ್ನೆ ನಾವು ನೋಡಿದಾಗ ನೋಡಿ ಎಷ್ಟು ಅನಾಹುತ ಉಂಟಾಯಿತು. ರಿಕ್ಟರ್ ಮಾಪಕದಲ್ಲಿ 7.7 ಎಷ್ಟು ಇದಾಗಿ ಎಷ್ಟೋ ಜನರ ಪ್ರಾಣ ಹಾನಿ ಉಂಟಾಯಿತು ಮತ್ತು ಅನೇಕ ಸುನಾಮಿಯ ಭೀತಿ ಉಂಟಾಗಿದೆ. ನೋಡು ಎಷ್ಟು ನಮ್ಮ ಭಾರತೀಯ ಸನಾತನ ಪರಂಪರೆಯ ಶಾಸ್ತ್ರಗಳು ಎಷ್ಟು ವೈಜ್ಞಾನಿಕವಾಗಿದ್ದಾವೆ ಅನ್ನೋದನ್ನು ಶ್ರೀಪೀಠದಿಂದ ಸಹ ತಿಳಿಸ್ತಾ ಇದ್ದೀವಿ. ಏಕೆಂದರೆ ಇದೆಲ್ಲವೂ ಸಹ ಜಗನ್ಮಾತೆ ಮಹಾಕಾಮೇಶ್ವರಿಯ ಭಿಕ್ಷೆ ಅದು. ಹಾಗಾಗಿ ಎಲ್ಲವೂ ಆ ಜಗನ್ಮಾತೆಯ ಪಾದಗಳಿಗೆ ಸಮರ್ಪಿಸೋಣ. ಏಕೆಂದರೆ ಆ ಜಗನ್ಮಾತೆ ಎಲ್ಲವನ್ನ ಅನುಗ್ರಹವನ್ನು ಮಾಡೋರು. ಏಕೆಂದರೆ ನಾವುಗಳು ಅದನ್ನು ಪ್ರೆಡಿಕ್ಷನ್ ಮಾಡಿದ್ದೀವಿ ಅನ್ನೋದು ಸುಳ್ಳು. ಆ ಜಗನ್ಮಾತೆ ನೀಡಿರುವ ಜ್ಞಾನವನ್ನು ಇಡೀ ಜನತೆಗೆ ತಿಳಿಸ್ತಾ ಇದ್ದೀವಿ. ಏಕೆಂದರೆ ಮುಂಬರುವ ಅಪಾಯಗಳಿಂದ ಪಾರಾಗಲಿ.
ಜೀವನದಲ್ಲಿ ಅಭಿವೃದ್ಧಿಯನ್ನ ಪಡೆಯಲಿ. ಯಾಕಂದ್ರೆ ಈ ಸನಾತನ ಪರಂಪರೆಗಳು ಇರೋದು ಏಂತಕ್ಕೆ? ಒಬ್ಬ ಜೀವನ ಅಭಿವೃದ್ಧಿ ಆಗಬೇಕು. ಅದರಲ್ಲಿ ಜಾತಿ ಮತ ಧರ್ಮಗಳ ತಾರತಮ್ಯ ಇಲ್ಲ. ಈ ಸನಾತನ ಧರ್ಮದಲ್ಲಿ ಇಡೀ ವಿಶ್ವವೇ ಸನಾತನ ಧರ್ಮಕ್ಕೆ ಒಳಪಡುತ್ತದೆ. ಪ್ರತಿಯೊಬ್ಬರೂ ಸಹ ಸನಾತನಿಗಳು. ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದಬೇಕು. ಜೀವನವನ್ನ ಅತ್ಯಂತ ಸಂತೋಷ ಉಲ್ಲಾಸದಿಂದ ಕಳೆಯಬೇಕು ಅನ್ನೋದೇ ಹೊರತಿ ಇಂತಹ ಮಹಾತತ್ವ ಇರುವಂತಹ ನಮ್ಮ ಭಾರತದ ಹೆಮ್ಮೆಯ ಈ ಶಾಸ್ತ್ರಗಳು. ಹೀಗಾಗಿ ಇಡೀ ವಿಶ್ವಕ್ಕೆ ಗುರುವಾಗಲಿ ಅಂತಂದೂ ಸಹ ಆ ಜಗನ್ಮಾತೆಯಲ್ಲಿ ಕೇಳ್ತಾ ಇದ್ದೀವಿ. ಇನ್ನು ಅತ್ಯಂತ ಕಷ್ಟದಲ್ಲಿ ಜೀವನದಲ್ಲಿ ಬೆಳೆದು ಇಂದು ಅತ್ಯುತ್ತಮವಾದ ಕಲಾಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇರುವ ರಾಕಿಂಗ್ ಸ್ಟಾರ್ ಯಶ್ ಅವರು ಸಹ ಮುಂಬರುವ ದಿನಮಾನಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂತಂದರೆ ಕಾಲಜ್ಞಾನದ ಗ್ರಹಗತಿಗಳ ಆಧಾರದಿಂದ ಮುಂಬರುವ ದಿನಮಾನಗಳಲ್ಲಿ ಅನೇಕ ರೀತಿಯಿಂದ ತೊಂದರೆಗಳು ಉಂಟಾಗುವಂಥದ್ದು, ದುಷ್ಕೃತ್ಯಗಳಿಂದ ಅನೇಕವಾದ ಹೆಸರಿಗೆ ಕಳಂಕಗಳು ಮತ್ತು ಕಾನೂನಿನ ತೊಡಕುಗಳು ಸಹ ಎದುರಾಗುವಂತಹ ಸೂಚನೆಗಳು ಕಾಣ್ತಾರಿಂದ ಆದಷ್ಟೂ ಸಹ ಜಗನ್ಮಾತೆ ದುರ್ಗಾದೇವಿಯ ಮೊರೆ ಹೋಗುವುದರಿಂದ ಗುರುವಿನ ಅನುಗ್ರಹದಿಂದ ಸಕಲವೂ ಸಹ ಪರಿಹಾರವನ್ನು ಕಾಣಬಹುದಾಗಿದೆ ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಶ್ರೀಪೀಠದಿಂದ ಶ್ರೀಯುತ ಯಶ್ ಅವರಿಗೆ ಆಶೀರ್ವಾದವನ್ನು ಸಹ ತಿಳಿಸ್ತಾ ಇದ್ದೀವಿ. ಎಲ್ಲ ಇಂಥ ಅಪಾಯಗಳಿಂದ ಪಾರಾಗಲಿ ಅಂತಂದು ಸಹ ಶುಭಾಶೀರ್ವಾದಗಳನ್ನು ನೀಡ್ತಾ ಇದ್ದೀವಿ. ಇನ್ನು ಕಾಲಜ್ಞಾನದ ಪ್ರಕಾರ ಗ್ರಹಗತಿಗಳ ಆಧಾರದಿಂದ ಈಗ ನಡೀತಾ ಇರುವ ಅಮೇರಿಕ ಇರಾನ್ ಇಸ್ರೇಲ್ನ ಯುದ್ಧ ಸಂಘರ್ಷವನ್ನು ಸಹ ಹಿಂದೆಯೂ ಸಹ ತಿಳಿಸಿದ್ವಿ. ಅದರೊಳಗೆ ಆಯತುಲ್ಲಾ ಖಮೇನಿ ಅವರ ಸಾವಿನ ಬಗ್ಗೆಯೂ ಸಹ ನಿಖರವಾಗಿಯೂ ಸಹ ತಿಳಿಸಿದ್ದೀವಿ. ಆದರೆ ಈಗ ಕಾಲಜ್ಞಾನದ ಮತ್ತು ಗ್ರಹಗತಿಗಳ ಆಧಾರದಿಂದ ಏನಪ್ಪ ಅಂತಂದರೆ ಅವರ ಉತ್ತರಾಧಿಕಾರಿಯಾದ ಆಯತುಲ್ಲಾ ಖಮೇನಿ ಅವರ ಉತ್ತರಾಧಿಕಾರಿಯಾದ ಮುಸ್ತಫಾ ಖಮೇನಿ ಅವರು ಸಹ ಸುಪ್ರೀಂ ಲೀಡರ್ ಆಗಿ ಇರಾನ್ನ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಆದರೆ ಗ್ರಹಗತಿಗಳ ಆಧಾರದಿಂದ ಅವರಿಗೆ ಜೀವಕ್ಕೆ ಕಂಟಕಗಳು ಉಂಟಾಗುವಂತಹ ಪರಿಸ್ಥಿತಿಗಳು ಸಹ ಎದುರಾಗ್ತಾ ಇದ್ದಾವೆ. ಆದಷ್ಟು ಸಹ ಅವರು ಈ ಬರುವ ಅಕ್ಟೋಬರ್ 18ರವರೆಗೂ ಸಹ ಎಚ್ಚೆತ್ತುಕೊಳ್ಳಬೇಕು. ಇಲ್ಲ ಅಂತಂದರೆ ಅವರ ಜೀವಕ್ಕೆ ಹಾನಿಗಳು. ಏಕೆಂತಂದರೆ ಅವರು ಅಧಿಕಾರವನ್ನು ವಹಿಸಿಕೊಂಡಿರುವ ದಿನ ಸರಿಯಾಗಿಲ್ಲ. ಏಕೆಂತಂದರೆ ಅದು ಮರಣದ ಸಂಕೇತವನ್ನು ಸೂಚಿಸ್ತಾ ಹೋಗುತ್ತೆ. ಏಕೆಂದರೆ ಅಧಿಕಾರಿಗಳನ್ನು ಸಹ ಏಕೆಂತಂದರೆ ಇದ್ರ ಬಗ್ಗೆನೂ ಸಹ ನಾವು ಹಿಂದೆನೂ ಸಹ ತಿಳಿಸಿದ್ವಿ. ಏಕೆಂತಂದರೆ ಬಿಹಾರದ ಚುನಾವಣೆ ನಡೆದು ನಿತೀಶ್ ಕುಮಾರ್ ಅವರು ಸಹ ಪದಗ್ರಹಣವನ್ನು ಮಾಡಿದಾಗೂ ಸಹ ಆ ಸಮಯ ಸರಿಯಿಲ್ಲದ ಕಾರಣ ನಿತೀಶ್ ಕುಮಾರ್ ಅವರಿಗೆ ಹಿನ್ನಡೆ ಉಂಟಾಗುತ್ತೆ, ಮುಖ್ಯಮಂತ್ರಿ ಪದವಿಯಿಂದ ಇಳಿತಾರೆ ಅನ್ನೋದನ್ನು ಸಹ ತಿಳಿಸಿದ್ವಿ ಅನೇಕ ಶಿಷ್ಯಂದಿರಿಗೂ ಸಹ. ಅದರಂತೆ ಅವರು ಆ ಮುಖ್ಯಮಂತ್ರಿ ಪದವಿಯಿಂದಲೂ ಸಹ ಇಳಿದ್ದಾರೆ. ಆದರೆ ಈಗ ನಾವು ಇರಾನ್ ಬಗ್ಗೆ, ಏಕೆಂದರೆ ಅವರೂ ಸಹ ತೆಗೆದುಕೊಂಡಿರುವುದು. ಆದರೆ ಅದಕ್ಕೋಸ್ಕರನೇ ಈ ಸನಾತನ ಧರ್ಮ ಅದು ಜಾತ್ಯತೀತ, ಎಲ್ಲರಿಗೂ ಸಹ ಅಳವಡಿಕೆ ಆಗುತ್ತೆ. ಏಕೆಂದರೆ ಉತ್ತಮ ದಿನದಲ್ಲಿ ಅವರು ತೆಗೆದುಕೊಂಡಿದ್ದರೆ ಇನ್ನೂ ಉತ್ತಮವಾಗಿ ಕೆಲಸವನ್ನು ಮಾಡಬಹುದಾಗಿತ್ತು. ಆದ್ದರಿಂದ ಈಗ ಆದಷ್ಟೂ ಸಹ ಆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ಜಗನ್ಮಾತೆಯಾದ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡೋದರಿಂದ ಈ ಬರುವ ಅಪಾಯಗಳಿಂದ ಪಾರಾಗಬಹುದು ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ನೀವು ಅಲ್ಲಿಯವರೆಗೂ ಸಹ ಅಕ್ಟೋಬರ್ 18ರವರೆಗೂ ಸಹ ಪಾರಾದರೆ ಮುಂಬರುವ ದಿನಗಳಲ್ಲಿ ಇನ್ನೂ ಉತ್ತಮ ಸ್ಥಾನಗಳು ಮತ್ತು ಈ ಕಂಟಕದಿಂದ ಪಾರಾಗಬಹುದು. ಏಕೆಂದರೆ ಮೃತ್ಯುವೇ ಬೇರೆ, ಕಂಟಕಗಳು ಅಪಕಂಟಕಗಳು ಅಪಮೃತ್ಯುಗಳು ಬೇರೆ. ಆದ್ದರಿಂದ ಸಹ ಆದಷ್ಟು ನೀವು ಜಾಗರೂಕತೆಯನ್ನು ವಹಿಸಿ. ಏಕೆಂತಂದರೆ ಕಾಲಜ್ಞಾನದಲ್ಲಿ ನಾವು ನೋಡಿದ ಪ್ರಕಾರ ನಿಮ್ಮ ದೇಶದಲ್ಲಿ ನಿಮ್ಮ ವಿರುದ್ಧವಾಗಿಯೇ ಅಲ್ಲಿನ ಜನರುಗಳು ದಂಗೆ ಏಳಬಹುದು, ಅಂತಹ ಸ್ಥಿತಿಯೂ ಸಹ ನಿರ್ಮಾಣವಾಗಬಹುದು ಅನ್ನೋದನ್ನು ಸಹ ಕಾಲಜ್ಞಾನ ತಿಳಿಸ್ತಾ ಇದೆ. ಆದ್ದರಿಂದ ಆದಷ್ಟು ನಿಮ್ಮ ಕಾರ್ಯಗಳು ಜನಪರ
ಹಿತ ಕಾರ್ಯವಾಗಲಿ. ಏಕೆಂದರೆ ಜನರ ಸೇವೆಯೇ ಜನಾರ್ದನ ಸೇವೆ ಅಂತಂದು ನಮ್ಮ ಶಾಸ್ತ್ರಗಳು ಸಹ ತಿಳಿಸುತ್ತೆ. ಆದ್ದರಿಂದ ನಿಮ್ಮ ಜನತೆಯ ಸೇವೆಯನ್ನು ಅತ್ಯುನ್ನತವಾಗಿ ಮಾಡುತ್ತಾ ಬನ್ನಿ ಅಂತಂದೂ ಸಹ ತಿಳಿಸ್ತಾ, ಇದರ ಜೊತೆಯಲ್ಲಿ ಶ್ರೀಯುತ ಅಮೇರಿಕದ ಅಧ್ಯಕ್ಷರಾದ ಶ್ರೀಯುತ ಡೊನಾಲ್ಡ್ ಟ್ರಂಪ್ ಅವರು ಸಹ ಆದಷ್ಟು ನಿಮ್ಮ ಪ್ರಾಣದ ಬಗ್ಗೆಯೂ ಸಹ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ರಕ್ಷಣಾ ವಲಯವನ್ನು ಇನ್ನೂ ಅತ್ಯಂತ ಹೆಚ್ಚಿನದಾಗಿ ಮಾಡಿಕೊಳ್ಳಿ. ಅದರ ನಂತರ ಗ್ರಹಗತಿಗಳಲ್ಲಿ ಮತ್ತು ನಾವು ಹಿಂದಿಂದನೂ ಸಹ ತಿಳಿಸ್ತಾ ಇದ್ದೀವಿ, ಏಕೆಂದರೆ ನೀವು ಎಷ್ಟೇ ಹೊರಗಡೆ ಕಾವಿಡಬಹುದು, ಆದರೆ ಭಗವಂತನ ದೃಷ್ಟಿಯಲ್ಲಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ನೀವು ವಹಿಸಬೇಕು. ಏಕೆಂದರೆ ಆರೋಗ್ಯದಲ್ಲೂ ಸಹ ಅನೇಕ ಬದಲಾವಣೆಗಳು, ಮಾರಕ ಕಾಯಿಲೆಗಳು ಸಹ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ತಾವುಗಳು ಸಹ ಎಚ್ಚರಿಕೆಯನ್ನು ವಹಿಸಿ. ಅದರ ನಂತರ ಇಸ್ರೇಲ್ನ ಅಧ್ಯಕ್ಷರೂ ಸಹ ತಾವುಗಳು ಎಚ್ಚರಿಕೆಯನ್ನು ವಹಿಸಬೇಕು. ಶ್ರೀಯುತ ನೆತನ್ಯಾಹು ಅವರು ಸಹ ಅತ್ಯಂತ ಜಾಗರೂಕತೆಯನ್ನು ತಮ್ಮ ಆರೋಗ್ಯದಲ್ಲಿ, ರಕ್ಷಣಾ ವಲಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳವನ್ನು, ಸಕಲ ಲೋಕಗಳಿಗೂ ಸಹ ಸಕಲ ಸನ್ಮಂಗಳವನ್ನು ಸಹ ದಯಪಾಲಿಸಲಿ ಅಂತಂದು ಸಹ ಶುಭಾಶೀರ್ವಾದಗಳನ್ನು ನೀಡ್ತಾ ಇದ್ದೀವಿ. ಓಂ ನಮಃ ಶಿವಾಯ.